ಆತ್ಮೀಯ ತರಬೇತಿದಾರರಿಗೆ ಪುನರ್ಮನನ ಆನ್ಲೈನ್ ತರಗತಿಗೆ ಸ್ವಾಗತ. ತರಬೇತಿದಾರರೇ, in the last class we discussed pipe and pipe fittings ಬಗ್ಗೆ ಅಭ್ಯಾಸವನ್ನ ಚರ್ಚೆಯನ್ನ ಮಾಡಿದ್ದೀವಿ. ಟೂಲ್ಸ್ ಇಕ್ವಿಪ್ಮೆಂಟ್ ಯಾವುದು, ವಾಲ್ವ್ಸ್ ಅಂದ್ರೆ ಏನು, ಪೈಪ್ ಮೆಟೀರಿಯಲ್ಸ್ ಏನು, ಯಾವ್ಯಾವ ತರ ಪೈಪ್ ಇದೆ, ಮತ್ತೆ ಬ್ಲೂ ಪ್ರಿಂಟ್ ರೀಡಿಂಗ್ಸ್ ಅನ್ನ ಯಾವ ರೀತಿ ಇಂಟರಪ್ಟ್ ಮಾಡ್ತಕ್ಕಂಥದ್ದು ನೋಡಿ ಮಕ್ಕಳೇ. ಪ್ರತಿಯೊಂದು ವಾಟರ್ ಲೈನ್ ಸಿಸ್ಟಮ್ ನಲ್ಲಿ ನಾವು ಡೊಮೆಸ್ಟಿಕ್ ಬಳಕೆ ಗೃಹ ಉಪಯೋಗಿ ಬಳಕೆಯಲ್ಲಿ ವಾಟರ್ ಲೈನ್ ಅಂತ್ಯದಲ್ಲಿ ನಾವು ವಾಟರ್ ಅನ್ನ ಬಳಕೆಯನ್ನ ಮಾಡೋದಕ್ಕೆ ಒಂದು ಡಿವೈಸ್ ಅನ್ನ ಯೂಸ್ ಮಾಡಿದೆ. ಆ ಡಿವೈಸ್ ಯಾವುದು? ಅದನ್ನ ನಾವು ವಾಟರ್ ಟ್ಯಾಪ್ ಅಂತ ನಾವು ಕರಿತೀವಿ. ಈ ವಾಟರ್ ಟ್ಯಾಪ್ಗೆ ಸಂಬಂಧಪಟ್ಟಂತೆ ನಾವು ವಿಷಯಗಳನ್ನ ತಿಳ್ಕೋಬೇಕು. ವಾಟರ್ ಟ್ಯಾಪ್ ಮತ್ತು ಅದರ ರಿಪೇರಿ ಮಾಡ್ತಕ್ಕಂಥದ್ದು, ಮೈಂಟೆನೆನ್ಸ್ ಅನ್ನ ಮಾಡ್ತಕ್ಕಂಥದ್ದು, ಹೌಸ್ ಹೋಲ್ಡ್ ವಾಟರ್ ಟ್ಯಾಪ್ಸ್. ನೋಡಿ ಮಕ್ಕಳೇ, ಈ ಲೆಸನ್ ಏನಿದೆ ಇದು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಾವು ವಾಟರ್ ಅನ್ನ ಬಳಸೋದ್ರಿಂದ, ಟ್ಯಾಪ್ಸ್ ಅನ್ನ ಬಳಸೋದ್ರಿಂದ ಆ ಟ್ಯಾಪ್ಸ್ ಅನ್ನ ಮೈಂಟೆನೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಆ ಟ್ಯಾಪ್ಸ್ ಅನ್ನ ರಿಪೇರಿಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈ ಲೆಸನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಡೈಲಿ ಯೂಸ್ ಫಾರ್ ಯುವರ್ ಲೈಫ್ ಅಂಡ್ ಆಲ್ಸೋ ಇನ್ ಎಕ್ಸಾಮಿನೇಷನ್ ಪರ್ಪಸಸ್ಗೂ ಕೂಡ ಈ ಒಂದು ಟಾಪಿಕ್ ಬಹಳ ಉಪಯುಕ್ತ. ವಾಟರ್ ಟ್ಯಾಪ್ಸ್ ಅಂಡ್ ರಿಪೇರ್ ಅಂಡ್ ಮೇಂಟೆನೆನ್ಸ್ ಆಫ್ ಹೌಸ್ ಹೋಲ್ಡ್ ವಾಟರ್ ಟ್ಯಾಪ್ಸ್. ಈ ಪಠ್ಯದ ಅಂತ್ಯಕ್ಕೆ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಏನ್ ತಿಳ್ಕೋಬೇಕು, ವಾಟರ್ ಟ್ಯಾಪ್ ಅಂದ್ರೆ ಏನು, ಕಾಮನ್ ಟೈಪ್ಸ್ ಆಫ್ ವಾಟರ್ ಟ್ಯಾಪ್ಸ್ ಯಾವುದು, ವಾಟರ್ ಟ್ಯಾಪ್ಸ್ ನಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಗಳು ಯಾವುದು, ಡಿಫೆಕ್ಟ್ಸ್ ಇನ್ ದ ವರ್ಕಿಂಗ್ ಆಫ್ ಸ್ಕ್ರೂ ಡೌನ್ ಟೈಪ್ ವಾಟರ್ ಟ್ಯಾಪ್ಸ್, ಏನ್ ಡಿಫೆಕ್ಟ್ಸ್ ಬರುತ್ತೆ, ಕಾಸಸ್ ಏನು, ರೆಮಿಡೀಸ್ ಏನು, ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾನೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ವಾಟರ್ ಟ್ಯಾಪ್. ಏನ್ ಈ ವಾಟರ್ ಟ್ಯಾಪ್ ಅಂದ್ರೆ ಏನು? ವಾಟರ್ ಟ್ಯಾಪ್ ಇಸ್ ಎ ಡಿವೈಸ್ which is used in the water line. Taps are normally connected to the water supply by means of a swivel tap connector which is attached to the end of the water pipe in domestic water system. ಡೊಮೆಸ್ಟಿಕ್ ವಾಟರ್ ಸಿಸ್ಟಮ್ ನಲ್ಲಿ ಈ ಟ್ಯಾಪ್ ಅನ್ನ ಎಂಡ್ ಆಫ್ ದ ಲೈನ್ ನಲ್ಲಿ, ವಾಟರ್ ಲೈನ್ ನಲ್ಲಿ ನಾವು ಫಿಕ್ಸ್ ಮಾಡ್ತೀವಿ. ಹಾಗಾಗಿ ಇದು ಒಂದು ಡಿವೈಸ್. ಸೊ ವಾಟರ್ ಟ್ಯಾಪ್ ಅನ್ನೋದು ಡಿವೈಸ್. ಇದನ್ನ ವಾಟರ್ ಲೈನ್ ಅಲ್ಲಿ ಅಟ್ ದ ಎಂಡ್ ಆಫ್ ವಾಟರ್ ಲೈನ್ ನಾವು ಡೊಮೆಸ್ಟಿಕ್ ಪರ್ಪಸಸ್ಗೆ ವಾಟರ್ ಅನ್ನ ಉಪಯೋಗವನ್ನ ಮಾಡೋದಕ್ಕೆ, ನಿಮಗೆ ಗೊತ್ತು, ವಾಟರ್ ಕುಡಿಯೋದಕ್ಕಿರ್ಬೋದು, ಬಟ್ಟೆ ತೊಳೆಯೋದಕ್ಕಿರ್ಬೋದು, ಸ್ನಾನ ಮಾಡೋದಕ್ಕಿರ್ಬೋದು, ಲ್ಯಾಬೊರೇಟರಿ ಇರ್ಬೋದು, ಬೇರೆ ಹ್ಯಾಂಡ್ ವಾಶ್ ಇರ್ಬೋದು, ಲೈಕ್ ದಟ್ ಸೋ ಮೆನಿ ಅಪ್ಲಿಕೇಶನ್. ಇದು ಬರೋದು ಅಲ್ಲಿ ಯಾವ ರೀತಿ, ನಾವೇನು ಬೇರೆದ್ರಲ್ಲಿ ಬಿಟ್ಕೊಳ್ತೀವ, ಅಲ್ಲಿ ಏನಾಕಿರ್ತೀವಿ ನಾವು 90% ವಾಟರ್ ಟ್ಯಾಪ್ಸ್ ಅನ್ನು ನಾವು ಬಳಸ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಕಂಪ್ನಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ವಾಟರ್ ಟ್ಯಾಪ್ಸ್? It seems like there are endless type of water tap when looking at the possible designs and finishes. But when it comes to the mechanics, there are 4 main varieties of household taps.
ಮಾರ್ಕೆಟ್ ನಲ್ಲಿ ದೇರ್ ಆರ್ ಸೋ ಮೆನಿ ವೆರೈಟಿ ಆಫ್ ವಾಟರ್ ಟ್ಯಾಪ್ಸ್ ಅವೈಲಬಲ್. ಬೇರೆ ಬೇರೆ ಡಿಸೈನು, ಬೇರೆ ಬೇರೆ ಫಿನಿಶಿಂಗ್ಸ್ ಈ ವಾಟರ್ ಟ್ಯಾಪ್ಸ್ ಅನ್ನ ನಾವು ನೋಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ದ ಮೆಕ್ಯಾನಿಕ್ಸ್ ಅಥವಾ ವೆನ್ ಇಟ್ ಕಮ್ಸ್ ಟು ದ ಯೂಸ್, there are four main varieties of household taps. ಯಾವ್ಯಾವ ಸರ್ ಅದು? ಸ್ಕ್ರೂ ಡೌನ್ ಟೈಪ್, ಕಂಪ್ರೆಷನ್ ವಾಸರ್ ಟೈಪ್, ಬಾಲ್ ಟೈಪ್, ಡಿಸ್ಕ್ ಟೈಪ್ ಅಂಡ್ ಕ್ಯಾಟ್ರೇಜ್ ಟೈಪ್ ಅಂತ ಹೇಳಿ ಒಂದು 4 ತರ ವಾಟರ್ ಟ್ಯಾಪ್ ಅನ್ನ ನಾವು ಕಾಮನ್ ಆಗಿ ನಾವು ಬಳಸ್ತೀವಿ. ನೋಡಿ, ಯಾವುದೇ ವಾಟರ್ ಟ್ಯಾಪ್ ಅನ್ನ ನೀವು ಬಳಸಿ ಅದರ ಮೇಂಟೆನೆನ್ಸ್ ಬಹಳ ಮುಖ್ಯವಾದದ್ದು. ಇಲ್ಲ ಅಂದರೆ ಅದರಿಂದ ತೊಂದರೆ ಆಗ್ತದೆ. ನಿಮ್ಗೆಲ್ಲ ಅಬ್ಸರ್ವ್ ಮಾಡಿರ್ತೀರಿ, ವಾಟರ್ ಟ್ಯಾಪ್ಸ್ ಅಂದ್ರೆ ಟೈಟ್ ಮಾಡಿದ್ರೆ ಕ್ಲೋಸ್ ಆಗಲ್ಲ, ನೀರ್ ಸುರಿತಾ ಇರ್ತದೆ, ಟೈಟ್ ಮಾಡಿದ್ರು ಸೌಂಡ್ ಬರ್ತಾ ಇರ್ತದೆ, ನೀರು ತೊಟ್ಟಿಗ್ತಾ ಇರ್ತದೆ, ಅಥವಾ ಕಾರಂಜಿ ತರ ಹಾರ್ತಾ ಇರ್ತದೆ ನೀರು. ಇವೆಲ್ಲನೂ ನೀವು ದಿನನಿತ್ಯ ನೋಡಿರ್ತೀರಿ. ಸೊ ಈಗ ಮೊದಲನೇದಾಗಿ ಈ 4 ಕಾಮನ್ ಟೈಪ್ ವಾಟರ್ನ ಯಾವ್ಯಾವ ತರ ಇದೆ ನೋಡ್ಬೋದು. ಸೊ these are all the variety of designs of water taps available in the market and to use household applications. ಇವೆಲ್ಲ ನೋಡಿರ್ತೀರಿ ಮಕ್ಕಳು. ಮೊದಲನೇದು ಸ್ಕ್ರೂ ಡೌನ್ ಟೈಪ್ ಟ್ಯಾಪ್ಸ್ ಅಥವಾ ಬಿಬ್ ಕಾಕ್ ಅಂತ ನಾವು ಕರಿತೀವಿ. ಇದನ್ನ ನೋಡಿದಿರಲ್ಲ, ಟ್ಯಾಪ್ ಅನ್ನ ತೋರಿಸಿದೀನಿ ನಾನು ವರ್ಕ್ಶಾಪ್ ನಲ್ಲಿ, ಎಲ್ಲ ಅಸೆಂಬಲ್ ಮಾಡಿಸಿದೀನಿ, ಕಟ್ಟೆಡ್ ಪೋರ್ಷನ್ ತೋರಿಸಿದೀನಿ, ಏನೇನ್ ಪಾರ್ಟ್ಸ್ ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ದಿಸ್ ಇಸ್ ಎ ಸ್ಕ್ರೂ ಡೌನ್ taps, water taps, and valves are designed to set up the water supply slowly. ನೋಡಿ, ಇದು ಸ್ಕ್ರೂ ಡೌನ್. ವಾಟರ್ ನ ಓಪನ್ ಮಾಡಬೇಕಾದ್ರೆ, ವಾಟರ್ ನ ಕ್ಲೋಸ್ ಮಾಡಬೇಕಾದ್ರೆ ಸ್ಲೋಲಿ ಕ್ಲೋಸ್ ಮಾಡಬಹುದು, ಸ್ಲೋಲಿ ಓಪನ್ ಮಾಡಬಹುದು. ದಿಸ್ ಇಸ್ ಒನ್ ಆಫ್ ದಿ ಗುಡೆಸ್ಟ್ ವಾಟರ್ ಟ್ಯಾಪ್, ಸ್ಕ್ರೂ ಡೌನ್ ಟ್ಯಾಪ್ಸ್ ಅಥವಾ ಬಿಬ್ ಕಾಕ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಇನ್ನೊಂದು ಕಂಪ್ರೆಷನ್ ವಾಸರ್ ಟ್ಯಾಪ್ಸ್ ಅಂತ ಕರಿತೀವಿ. ಇದನ್ನ ಈಗ ನೀವೆಲ್ಲ ನೋಡ್ತೀವಿ. ಇದು ಕೂಡ ಒಳ್ಳೆಸ್ಟ್ ಮೆಥಡ್ ಆಫ್ ಒಂದು ಕಾಮನ್ ವಾಟರ್ ಟ್ಯಾಪ್ಸ್, ಕಂಪ್ರೆಷನ್ ವಾಟರ್ ಟ್ಯಾಪ್ಸ್ ಅಂತ ಕರಿತೀವಿ. ಇದನ್ನು ನೀವು ಬಳಕೆಯಲ್ಲಿ ನೋಡಿದಿರಿ. ಇದ್ರದ್ದು ಪಾರ್ಟ್ ಇಲ್ಲಿ ಸ್ಟೆಮ್, ವಾಸರು, ವಾಲ್ವ್ ಸೀಟು, ಓರಿಂಗ್ಸ್ ಎಲ್ಲ ಬರುತ್ತೆ. ಅದು ರಿಪೇರಿನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಕಂಪ್ರೆಷನ್ ಟ್ಯಾಪ್ಸ್. ಅನದರ್ ಒನ್ ಬಾಲ್ ಟ್ಯಾಪ್ಸ್. ಇದನ್ನು ನೋಡಿರ್ತೀರಿ ಮಕ್ಕಳೇ. ಈ ಟ್ಯಾಪ್ಸ್ with ball fitting are usually recognizable by their single lever handle and rounded cap. ನೋಡಿ, ಇಲ್ಲಿದೆ ನೋಡಿ, ಈ ರೀತಿ ರೌಂಡೆಡ್ ಕ್ಯಾಪ್, ಸಿಂಗಲ್ ಲೆವರ್ ಹ್ಯಾಂಡೆಡ್ ಇರುತ್ತೆ. ಇದನ್ನ ಹೀಗೆ ಆ ಕಡೆ ಈ ಕಡೆ ತಳ್ತಕ್ಕಂಥ, ಇದನ್ನ ಡಿಸ್ಮೆಂಟಲ್ ಮಾಡಿಟ್ಟಿದ್ದಾರೆ ನೋಡಿ. ಸೊ ದಿಸ್ ಇಸ್ ಬಾಲ್ ಟೈಪ್. ದೇ ಆರ್ ವಾಟ್ ಈಸ್ ನೌನ್ ಆಸ್ ಅ ಮಿಕ್ಸರ್ ಟ್ಯಾಪ್. ಇದನ್ನ ಮಿಕ್ಸರ್ ಟ್ಯಾಪ್ ಅಂತ ಕೂಡ ನಾವು ಕರಿತೀವಿ. ನೀವು ಮನೆಯಲ್ಲಿ ಕೋಲ್ಡ್ ವಾಟರ್, ಹಾಟ್ ವಾಟರ್ ಇರುತ್ತೆ ನೋಡಿ. ವೇರ್ ದ ಹಾಟ್ ಅಂಡ್ ಕೋಲ್ಡ್ ವಾಟರ್ ಸಪ್ಲೈ ಇಸ್ ಕಂಟ್ರೋಲ್ಡ್ ಬೈ ದ ಸೇಮ್ ಹ್ಯಾಂಡಲ್. The ball rotates, lining up different holes to allow water to pass. ಕೋಲ್ಡ್ ವಾಟರ್, ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಸ್ಥಾನದ ಮನೆಯಲ್ಲಿ ಇದನ್ನ ಬಳಸ್ತೇನೆ ನೀವು. ಸೊ ಇಲ್ಲಿ ವಾಟರ್ ಅನ್ನ ಮಿಕ್ಸ್ ಮಾಡೋದು ಎಷ್ಟು ಬೇಕೋ ಅಷ್ಟನ್ನು ನೀವು ಕಂಟ್ರೋಲ್ ಅನ್ನ ಮಾಡ್ಕೊಂಡು. ಸೊ ದಿಸ್ ಇಸ್ ಬಾಲ್ ಟೈಪ್, ಬಾಲ್ ಟ್ಯಾಪ್ಸ್, ಬಾಲ್ ಟೈಪ್ ವಾಟರ್ ಟ್ಯಾಪ್ಸ್. ಅನ್ನೋದೊಂದು ಡಿಸ್ಕ್ ಟ್ಯಾಪ್ಸ್ ಅಂತ ಕರಿತೀವಿ. ಇದು ಡಿಸ್ಕ್ ಇರತಕ್ಕಂಥದ್ದು. ಈ ಡಿಸ್ಕ್ ಟ್ಯಾಪ್ಸ್ ಆರ್ ಆಲ್ಸೋ ಸಿಂಗಲ್ ಹ್ಯಾಂಡಲ್ ಮಿಕ್ಸರ್ ಟ್ಯಾಪ್ಸ್ ಅಂಡ್ ಆರ್ ಐಡೆಂಟಿಫೈಡ್ ಬೈ ದೇರ್ ವೈಡ್ ಸಿಲಿಂಡ್ರಿಕಲ್ ಬಾಡಿ. ದೇ ವರ್ಕ್ ಯೂಸಿಂಗ್ 2 ceramic discs which have holes that when aligned allow the water to pass. This means that disc taps only ever require a quarter turn to reach full capacity and are easily handled. ಇದು ಡಿಸ್ಕ್ ಟ್ಯಾಪ್ಸ್ ಅಂತ ನಾವು ಕರಿತೀವಿ. ಇದನ್ನು ಕೂಡ ನಾವು ವಾಟರ್ ಸಿಸ್ಟಮ್ ನಲ್ಲಿ, ಹೌಸ್ ಹೋಲ್ಡ್ ವಾಟರ್ ಟ್ಯಾಪ್ ಸಿಸ್ಟಮ್ ನಲ್ಲಿ ಈ ಟ್ಯಾಪ್ಸ್ ಅನ್ನು ಕೂಡ ನಾವು ಬಳಸ್ತೀವಿ. ಇಲ್ಲಿ ಸೆರಾಮಿಕ್ಸ್ 2 ಸೆರಾಮಿಕ್ ಡಿಸ್ಕ್ ಅನ್ನ ಬಳಸುತ್ತಾರೆ. ಈ ಸೆರಾಮಿಕ್ ಡಿಸ್ಕ್ ನಲ್ಲಿ ಏನಿರುತ್ತೆ, ಹೋಲ್ಸ್ ಅನ್ನ ಮಾಡಿರ್ತಾರೆ. ಆ ಹೋಲು, 2 ಹೋಲು ಒಂದೇ ಕಡೆ ಬಂದು ಅಲೈನ್ ಆದಾಗ, 2 ಒಂದೇ ನೇರಕ್ಕೆ ಬಂದಾಗ ವಾಟರ್ ಏನಾಗುತ್ತೆ, ಪಾಸ್ ಆಗುತ್ತೆ. ಸೊ ಇದರಲ್ಲಿ ಒಂದು ಕ್ವಾರ್ಟರ್ ಟರ್ನ್, ನೀವು ಕಾಲ್ ಭಾಗ ಟರ್ನ್ ಮಾಡಿದ್ರು ಕೂಡ ಟು ರೀಚ್ ದ ಫುಲ್ ಕೆಪಾಸಿಟಿ. ಅಂಡ್ ಆಲ್ಸೋ ಇಟ್ ಈಸ್ ಈಸಿಲಿ ಹ್ಯಾಂಡಲ್ಡ್ ಡಿಸ್ಕ್ ಟ್ಯಾಪ್ಸ್ ಅಂತ ನಾವು ಕರಿತೀವಿ.
ಇನ್ನೊಂದು ಟ್ಯಾಪ್ ದಟ್ ಇಸ್ ಕಾಲ್ಡ್ ಕ್ಯಾಟ್ರಿಡ್ಜ್ ಟ್ಯಾಪ್ ಅಂತ ಕರಿತೀವಿ. ಇದನ್ನ ನಾವು ಕ್ಯಾಟ್ರಿಡ್ಜ್ ಟ್ಯಾಪ್ ಅಂತ ಕರಿತೀವಿ. ಕ್ಯಾಟ್ರಿಡ್ಜ್ ಟ್ಯಾಪ್ ಹ್ಯಾವ್ ಎ ಕಂಪೋನೆಂಟ್ ಸಿಮಿಲರ್ ಟು ಆಲ್ ಆಫ್ ಅದರ್ 3 ಟೈಪ್ಸ್ ಆಫ್ ಟ್ಯಾಪ್. ನೀವು ಹಿಂದೆ ಏನ್ ನೋಡಿದ್ರಿ 3 ತರ ಟ್ಯಾಪ್ಸ್, ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಕೂಡ ಅದೇ ರೀತಿ ಇರುತ್ತೆ. ಎಲ್ಲ ಅಷ್ಟೇ, ಎಲ್ಲ ನಾವು ನೀರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀರನ್ನ ಬಳಸುವಂತ ಜಾಗದಲ್ಲಿ ಅಕಾರ್ಡಿಂಗ್ ಟು ಡಿಫರೆಂಟ್ ಡಿಸೈನ್ಸ್ ಈ ಟ್ಯಾಪ್ಸ್ ಅನ್ನ ನಾವು ಬಳಸ್ತೀವಿ. This is what makes it difficult to determine which type you have until it has been disassembled. Cartridge taps have an internal cartridge which, when twisted, allow the water to pass. They can be single or double-ended. ಇದ್ರ ಒಳಗಡೆ ಒಂದು ಕ್ಯಾಟ್ರಿಡ್ಜ್ ಅನ್ನ ಹಾಕಿರ್ತಾನೆ ಮಕ್ಕಳೇ. ಈ ಕ್ಯಾಟ್ರಿಡ್ಜ್ ನೀವು ಈಗ ಟ್ವಿಸ್ಟ್ ಮಾಡಿದಾಗ ವಾಟರ್ ಈಸಿಯಾಗಿ ಏನಾಗುತ್ತೆ, ಪಾಸ್ ಆಗುತ್ತೆ. ಈಗ ಟ್ವಿಸ್ಟ್ ಮಾಡಿದಾಗ ವಾಟರ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಇದು ಸಿಂಗಲ್ ಹ್ಯಾಂಡಲ್ ಇರುತ್ತೆ, ಡಬಲ್ ಹ್ಯಾಂಡೆಡ್ ಇರ್ತಕ್ಕಂಥ ಕ್ಯಾಟ್ರಿಡ್ಜ್ ಟ್ಯಾಪ್ಸ್ ಕೂಡ ಸಿಗುತ್ತೆ. ಗೊತ್ತಾಯ್ತಲ್ಲ, ಒಂದು ಸ್ಕ್ರೂ ಡೌನ್ ಟೈಪ್, ಒಂದು ಕಂಪ್ರೆಷನ್ ವಾಸರ್ ಟ್ಯಾಪ್, ಒಂದು ಬಾಲ್ ಟ್ಯಾಪ್, ಡಿಸ್ಕ್ ಟ್ಯಾಪ್, ಕ್ಯಾಟ್ರಿಡ್ಜ್ ಟ್ಯಾಪ್. ಇವು 4-5 ಟ್ಯಾಪ್ಸ್ ಅನ್ನ ನಾವು ಕಾಮನ್ ಆಗಿ ಹೌಸ್ ಹೋಲ್ಡ್ ಅಪ್ಲಿಕೇಶನ್ಸ್ ನಲ್ಲಿ ನಾವು ಬಳಸ್ತೀವಿ. Now come to the repair and maintenance of household water taps. ನಿಮಗೆ ಇಲ್ಲಿ ನಾನು ನಿಮ್ಮ ಸಿಲೆಬಸ್ ನಲ್ಲಿ ಒಂದು ಸ್ಕ್ರೂ ಡೌನ್ ವಾಟರ್ ಟ್ಯಾಪ್ ಅನ್ನ ಇಟ್ಟಿದ್ದಾರೆ. ಬೇರೆ ಎಲ್ಲ ವಾಟರ್ ಟ್ಯಾಪ್ಸ್ ಬೇರೆ ಬೇರೆ ಡಿಸೈನ್ಸ್ ಏನಿದೆ ಅಲ್ಲೂ ಕೂಡ ಇದೇ ತರ ಸಮಸ್ಯೆಗಳು ಬರುತ್ತೆ ರಿಪೇರಿ ಮಾಡುವಾಗ. ಅಕಾರ್ಡಿಂಗ್ ಟು ದಿ ಮ್ಯಾನ್ಯುವಲ್, ಯಾರು ವಾಟರ್ ಟ್ಯಾಪ್ ಅನ್ನ ನೀವು ತಂದಿರ್ತೀರಿ, ಮ್ಯಾನುಫ್ಯಾಕ್ಚರರ್ ಏನ್ ಹೇಳ್ತಾರೆ ಅದನ್ನ ಹೇಗೆ ರಿಪೇರಿ ಮಾಡೋದು ಅಂತ ಕೂಡ ಹೇಳಿರ್ತಾನೆ. ಮತ್ತೆ ಅದ್ರದ್ದು ಸ್ಪೇರ್ಸ್ ಯಾವ ರೀತಿ ಇರ್ತದೆ ಅಂತಲೂ ಕೂಡ ಅವನೇ ಕೊಡ್ತಾನೆ. ಹಾಗಾಗಿ ಈ ಪ್ಲಂಬರ್ಸ್ ಏನಿದ್ದಾರೆ, ಮೆಕ್ಯಾನಿಕ್ಸ್, ಪ್ಲಂಬಿಂಗ್ ಮೆಕ್ಯಾನಿಕ್ಸ್ ಏನಿದ್ದಾರೆ, ಅವರು ಆ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೀವು ಜನರಲ್ ಆಗಿ ನಾನು ನಿಮ್ಮ ಹತ್ರ ಸ್ಕ್ರೂ ಡೌನ್ ವಾಟರ್ ಟ್ಯಾಪ್ ಅನ್ನ ರಿಪೇರಿ ಯಾಕೆ ಮಾಡೋದು, ಮೈಂಟೆನೆನ್ಸ್ ಅನ್ನ ಯಾಕೆ ಮಾಡೋದು ಅನ್ನೋದನ್ನ ನೋಡ್ತೀನಿ. ಸೊ ಚರ್ಚೆಯನ್ನ ಮಾಡ್ತಾ ಹೋಗೋಣ. ದೇರ್ ಆರ್ ಮೇನ್ಲಿ ಓಲ್ಡ್ ಅಂಡ್ ನ್ಯೂ ಡಿಸೈನ್ಸ್ ಆಫ್ ಟ್ಯಾಪ್ಸ್ ಇನ್ ದ ಮಾರ್ಕೆಟ್. ಅನೇಕ ಹಳೆಯದು ಮತ್ತೆ ಹೊಸ ಡಿಸೈನ್ಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. It is available to read the manufacturer instructions when repairing and replacing washers or packing materials. For the repairing purposes or maintenance purposes, manufacturers instructions ಕೊಟ್ಟಿರ್ತಾನೆ. ಯಾವ ವಾಸರ್ಸ್ ಅನ್ನ ಹಾಕ್ಬೇಕು, ಯಾವ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅನ್ನ ಅಲ್ಲಿ ಹಾಕ್ಬೇಕು ಅಂತ ಆತ ತಿಳಿಸಿರ್ತಾನೆ. All types of screw down water taps have 2 parts which must be maintained. ಯಾವುದೇ ತರದ್ದು ಸ್ಕ್ರೂ ಡೌನ್ ವಾಟರ್ ಟ್ಯಾಪ್ಸ್ ಏನ್ ಬಳಸ್ತೀರಿ ನೀವು, 2 ಪಾರ್ಟ್ಸ್ ಇರುತ್ತೆ. ಅವೆರಡನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಮೈಂಟೈನ್ ಮಾಡ್ಬೇಕು. ಯಾವ್ದು 2 ಅಂದ್ರೆ, ದ ಪ್ಯಾಕಿಂಗ್ ಆಫ್ ದ ಸ್ಟಫಿಂಗ್ ಬಾಕ್ಸ್ ಫಾರ್ ದ ಸ್ಪಿಂಡಲ್ ಆರ್ ಸಾಫ್ಟ್ ವಾಸರ್, ದಟ್ ಮೀನ್ಸ್ ರಬ್ಬರ್, ಲೆದರ್ ಆರ್ ಫೈಬರ್ ಆನ್ ದ ಮೆಟಲ್ ಡಿಸ್ಕ್ ಹೋಲ್ಡರ್ ಆರ್ ವಾಲ್ವ್ ಡಿಸ್ಕ್. ಎರಡೇ, ಒಂದು ವಾಸರ್, ಇನ್ನೊಂದು ಸ್ಟಫಿಂಗ್ ಬಾಕ್ಸ್ ಮೆಟೀರಿಯಲ್. ಇವೆರಡನ್ನ ನಾವು ಮುಖ್ಯವಾಗಿ ಮೈಂಟೈನ್ ಮಾಡಬೇಕು. ನೋಡಿ, ಕೆಲವು ಇನ್ಸೈಡ್ ಪಾರ್ಟ್ಸ್ ಆಫ್ ದಿ ಸ್ಕ್ರೂ ಡೌನ್ ಟೈಪ್ ಟ್ಯಾಪ್ ವಾಸರ್ಸ್ ಯಾವ್ಯಾವ್ದಿದೆ ವಾಟರ್ ಟ್ಯಾಪ್ ನಲ್ಲಿ ಅಂದ್ರೆ, ನೋಡಿ ಮಕ್ಕಳಲ್ಲಿ 1 ಅಂತ ಕೊಟ್ಟಿದ್ದೀನಿ, ಇದು ಹ್ಯಾಂಡಲ್ ಅಂತ ಕರಿತೀವಿ. ಎರಡನೇದು ದಟ್ ಇಸ್ ಕಾಲ್ಡ್ ಸ್ಪಿಂಡಲ್ ಅಥವಾ ಸಾಫ್ಟ್ ಅಂತ ಕರಿತೀವಿ. ಈ 3ನೇ ಪಾರ್ಟ್ ಏನಿದೆ ಇದನ್ನ ಗ್ಲ್ಯಾಂಡ್ ನಟ್ ಅಂತ ನಾವು ಕರಿತೀವಿ. ಈ 4ನೇ ಪಾರ್ಟ್ ಏನಿದೆ ಇದನ್ನ ಸ್ಟಫಿಂಗ್ ಬಾಕ್ಸ್ ಅಥವಾ ಪ್ಯಾಕಿಂಗ್. 5ನೇ ಪಾರ್ಟ್ ಬೋನೆಟ್ ಅಂತ ನಾವು ಕರಿತೀವಿ. 6ನೇ 6th ನಂಬರ್ ಮೆಟಲ್ ಡಿಸ್ಕ್ ಹೋಲ್ಡರ್ ಅಥವಾ ವಾಲ್ವ್ ಡಿಸ್ಕ್ ಅಂತ ನಾವು ಕರಿತೀವಿ. 7th ಒಂದಿದೆ ನೋಡಿ, ದಿಸ್ ಇಸ್ ಇಂಪಾರ್ಟೆಂಟ್ ಪಾರ್ಟ್. 2 ಐಟಮ್ಸ್ ಅನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದ್ವಾ, ದಟ್ ಇಸ್ ವಾಸರ್ ಅಥವಾ ರಬ್ಬರ್, ಲೆದರ್ ಅಲ್ಲಿ ಮಾಡಿರ್ತಾರೆ ವಾಸರ್ಸ್ ಅನ್ನ, ಫೈಬರ್ ಅಲ್ಲೂ ಕೂಡ ಮಾಡಿರ್ತಾರೆ. 8th ಒನ್ ರಿಟೈನಿಂಗ್ ನಟ್, ಅಂದ್ರೆ ಈ ವಾಸರ್ಸ್ ಅನ್ನ ಇಲ್ಲಿ ಹಾಕಿ ಒಂದು ನಟ್ ಅನ್ನ ಹಾಕ್ತಿವಿ ಅಥವಾ ವಾಸರ್ ನಟ್ ಅಂತ ಕೂಡ ನಾವು ಕರಿತೀವಿ. 9th ಒನ್ ವಾಲ್ವ್ ಸೀಟ್, ಇದನ್ನ ಏನಂತ ಕರಿತೀವಿ, ಆ ಕಡೆ ಈ ಕಡೆ ವಾಲ್ವ್ ಸೀಟ್ ಇರುತ್ತೆ. ನಾವು ಕಮ್ ಟು 10th ಒನ್ ಬಾಡಿ ಆಫ್ ದ ಟ್ಯಾಪ್. ಇದು ಸಾಮಾನ್ಯವಾಗಿ ಮಕ್ಕಳೇ ಇವೆಲ್ಲ ಇರುತ್ತೆ. ಯಾವುದೇ ಟ್ಯಾಪ್ ಅನ್ನ ತಗೊಳ್ಳಿ,
ಹ್ಯಾಂಡಲ್ ಇರುತ್ತೆ. ಹ್ಯಾಂಡಲ್ ಈ ತರ ಇರ್ಬೋದು, ಅಥವಾ ಕಪ್ ತರ ಇರ್ಬೋದು, ಅಥವಾ ಲೆವರ್ ತರ ಇರ್ಬೋದು. ಸ್ಪಿಂಡಲ್ ಇರುತ್ತೆ, ಗ್ಲ್ಯಾಂಡ್ ನಟ್ ಇರುತ್ತೆ, ಸ್ಟಫಿಂಗ್ ಬಾಕ್ಸ್ ಇರುತ್ತೆ, ಪ್ಯಾಕಿಂಗ್ ಮೆಟೀರಿಯಲ್ಸ್, ಬೋನೆಟ್ಸ್, ಮೆಟಲ್ ಡಿಸ್ಕ್, ವಾಸರ್, ರಿಟೈನರ್ ನಟ್, ವಾಲ್ವ್ ಸೀಟು, ನೆಕ್ಸ್ಟ್ ಬಾಡಿ. ಇದು ಕಾಮನ್. ಒಂದು ಸ್ವಲ್ಪ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು, ಅದು ಬಿಟ್ರೆ ಇದೆಲ್ಲ ಕಾಮನ್ ಆಗಿರ್ತಕ್ಕಂಥ ಪಾರ್ಟ್ಸ್. ಕೆಲವಿರುತ್ತೆ ಒಂದು ಲೆಫ್ಟ್ ಅಥವಾ ರೈಟ್ ತಿರುಗಿಸ್ತಕ್ಕಂಥದ್ದು, ಅದು ಒಂದು ಅಲ್ಲಿ ಕೆಲವು ಇದೆಲ್ಲ ಇರಲ್ಲ, ಗ್ಲ್ಯಾಂಡ್ ನಟ್ಸ್ ಎಲ್ಲ ಇರಲ್ಲ, ಕೆಲವು ಪ್ಲಾಸ್ಟಿಕ್ ಟ್ಯಾಪ್ಸ್ ಎಲ್ಲ ಬರುತ್ತೆ. ಸೊ ದಟ್ ಈಸ್ ಸೋ ಸಿಂಪಲ್ ಟ್ಯಾಪ್ಸ್. ಓನ್ಲಿ ಟರ್ನ್, ಒಂದು ಟರ್ನ್, ಲೆಫ್ಟ್ ಟರ್ನ್, ರೈಟ್ ಟರ್ನ್, ಈ ರೀತಿ ಇರುತ್ತೆ. ಅದರಲ್ಲಿ ಕೆಲವು ಇಲ್ಲಿರ್ತಕ್ಕಂಥ ಕೆಲವು ಪಾರ್ಟ್ಸ್ಗಳು ಇರಲ್ಲ, ಬಟ್ ಅಲ್ಲೂ ಕೂಡ ವಾಸರ್ಸು, ಪ್ಯಾಕಿಂಗ್ ಮೆಟೀರಿಯಲ್ಸು, ಅರ್ಥ ಆಯ್ತಾ, ವಾಲ್ವ್ ಸೀಟು, ಇದೆಲ್ಲವನ್ನ ನಾವು ಮುಖ್ಯವಾಗಿ the body of the water tap contains the seat. The bonnet which holds the working parts is screwed on the body. ನೋಡಿ, ಈಗ ಇಲ್ಲಿ ತೆಗೆದುಬಿಟ್ಟಿದ್ದಾರೆ. ಇದು ವಾಟರ್ ಟ್ಯಾಪ್ ಬಾಡಿ ಮಾತ್ರ ಇದೆ, ಹೌದಾ? ಇಲ್ಲಿ ಹ್ಯಾಂಡಲ್ ಇದೆ, ಬೋನೆಟ್ ಇದೆ, ಸ್ಟಫಿಂಗ್ ಬಾಕ್ಸ್ ಇದೆ, ಗ್ಲ್ಯಾಂಡ್ ನಟ್ ಇದೆ, ಸ್ಪಿಂಡಲ್ ಅಥವಾ ಸ್ಕ್ರೂ ರಾಡ್ ಇದೆ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ವಾಲ್ವ್ ಸೀಟ್ ಇದೆ ಒಳಗಡೆ. ಏನಿದೆ ಇಲ್ಲಿ? ವಾಲ್ವ್ ಸೀಟ್. ದ ಬೋನೆಟ್ ವಿಚ್ ಹೋಲ್ಡ್ಸ್ ದ ವರ್ಕಿಂಗ್ ಪಾರ್ಟ್ಸ್, ಎಲ್ಲ ವರ್ಕಿಂಗ್ ಪಾರ್ಟ್ಸ್ ಅನ್ನ ಈ ಬೋನೆಟ್ ಏನ್ ಮಾಡಿದೆ? ಹೋಲ್ಡ್ ಮಾಡಿದೆ. ಅದನ್ನ ನಿಮಗೆ ಈ ಚಿತ್ರದಲ್ಲಿ ನಾನು ಬಿಚ್ಚಿ ತೋರಿಸ್ತೀನಿ. When the water tap is screwed down, the washer is squeezed between the two metal pieces and this makes the joint watertight. ಇಲ್ಲಿ ನಿಮಗೆ ವಾಲ್ವ್ ಸೀಟ್ ಅಂತ ತೋರಿಸ್ತೀನಿ, ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಸ್ಕ್ರೂ ಡೌನ್ ಮಾಡಿದಾಗ, ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಹೋದಾಗ, ಇದು ಬಂದು ಏನಾಗುತ್ತೆ? ಸ್ಕ್ವೀಸ್ ಆಗುತ್ತೆ. ಯಾವ್ದ್ರ ಮೇಲೆ? ಈ ವಾಲ್ವ್ ಸೀಟ್ ಮೇಲೆ. ಅವಾಗ ಇದು ವಾಟರ್ ಟೈಟ್ ಆಗುತ್ತೆ. ಅವಾಗ ಏನಾಗುತ್ತೆ? ಇಲ್ಲಿಂದ ಫ್ಲೋ ಆಗೋದಂತ ವಾಟರ್ ಈಗ ಮೇಲೆ ಬಂದು ಹೀಗೆ ಬೀಳಲಿಕ್ಕೆ ಸಾಧ್ಯ ಇರೋಲ್ಲ. ನೋಡಿದ್ರಲ್ಲ? ಸೊ ದಿಸ್ ಇಸ್ ಸ್ಕ್ರೂ ಡೌನ್ ಟೈಪ್ ವಾಟರ್ ನಲ್ಲಿ ಇಂಪಾರ್ಟೆಂಟ್ ವಾಲ್ವ್ ಸೀಟ್ ಮತ್ತೆ ವಾಸಸ್. Then the spindle has a handle at the upper end and the threaded screw at the other end. ನೋಡಿ, ಒಂದು ಸ್ಪಿಂಡಲ್ ಅಂತ ಇದೆಯಲ್ಲ, ಅದರಲ್ಲಿ ಅಪ್ಪರ್ ಎಂಡ್ ಅಲ್ಲಿ ಹ್ಯಾಂಡಲ್ ಇದೆ, ಕೆಳಗಡೆ ಏನಿದೆ? ಸ್ಕ್ರೂ ರಾಡ್. ಸ್ಕ್ರೂ ರಾಡ್ ಅನ್ನ ಅಟ್ಯಾಚ್ ಮಾಡ್ತಾರೆ. Reseating in the bottom of the spindle is the metal disc holder containing the rubber washer which is held in position by a nut underneath. ಅಲ್ಲಿ ರೀಸೀಟಿಂಗ್ ಆಗಿರುತ್ತೆ, ಅದು ವಾಸ್ ಯಾವುದು ಮೆಟಲ್ ಡಿಸ್ಕ್ ಇರುತ್ತೆ, ಅದಕ್ಕೆ ವಾಸರ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ರಬ್ಬರ್ ವಾಷರ್ಸ್ ಅನ್ನ. ಅದು ಕರೆಕ್ಟ್ ಪೊಸಿಷನ್ಸ್ಗೆ ಒಂದು ನಟ್ ಹಾಕಿ ನಾವು ಟೈಟ್ ಮಾಡಿರ್ತೀವಿ. ಸೊ ಇಟ್ ವಿಲ್ ಬಿ ವೆನ್ ಯು ಕ್ಯಾನ್ ಕ್ಲೋಸ್ ಟೈಟನಿಂಗ್ ದ ರಬ್ಬರ್ washer can be seat on the valve seat and ಈ ಟೈಟ್ ಆಗಿ ಏನಾಗುತ್ತೆ? ಅದು ಹೋಗಿ ಸೀಟ್ ಆಗುತ್ತೆ, ವಾಟರ್ ಆಗ ಫ್ಲೋ ಆಗಕ್ಕೆ ಸಾಧ್ಯ ಇರಲ್ಲ. The stepping box at the top of the water, ತೋರಿಸ್ದೆ ಎಲ್ಲಿರುತ್ತೆ ಅಂತ. Water tap has a soft dropoid grease M packing. As the stepping box screw is tightened, this packing is compressed, thus making a watertight jar. Stepping box ಹತ್ರ ಅದೇನಾದ್ರು ಅದು ಒಣಗೋಗಿದ್ರೆ, ಸ್ಟಫಿಂಗ್ ಬಾಕ್ಸ್ ಮೆಟೀರಿಯಲ್ ಅಲ್ಲಿ ಗ್ರಾಫೈಟ್ ಅಥವಾ ಗ್ರೀಸ್ ಅಥವಾ ಎಂ ಅನ್ನ ಹಾಕಿ ನಾವೇನ್ ಮಾಡ್ತೀವಿ? ಅದನ್ನ ಕ್ಲೋಸ್ ಮಾಡಿರ್ತೀವಿ. ಅಲ್ಲಿ ಅದೇನಾದ್ರು ಡ್ರೈ ಅಪ್ ಆಗೋಗಿದ್ರೆ ಅಲ್ಲಿಂದ ಕೂಡ ವಾಟರ್ ಲೀಕೇಜ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ಮಾಡೋದ್ರಿಂದ ಅಲ್ಲಿ ವಾಟರ್ ಟೈಟ್ ಜಾಯಿಂಟ್ ಅನ್ನು ನಾವು ಪ್ಯಾಕಿಂಗ್ ಅನ್ನ ಮಾಡೋದು. ಎಂ ಪ್ಯಾಕಿಂಗ್, ಗ್ರೀಸ್ ಅಥವಾ ಎಂ ಪ್ಯಾಕಿಂಗ್, ಗ್ರಾಫೈಟ್, ಗ್ರೀಸ್, ಎಂ ಪ್ಯಾಕಿಂಗ್ ಅನ್ನು ನಾವು ಮಾಡ್ತೀವಿ. ಈಗ ಏನೇನ್ ಪಾರ್ಟ್ಸ್ ಎಲ್ಲ ನೋಡಿದ್ವಿ. ಇದು ಸಾಮಾನ್ಯವಾಗಿ ಬೇರೆ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲಾದ್ರಲ್ಲೂ ಅದೇ ರೀತಿ ಇರುತ್ತೆ. Now come to the defects in the working of screw down water type. ಏನ್ ಡಿಫೆಕ್ಟ್ಸ್ ಬರ್ಬೋದು? ಇಲ್ಲಿ ಏನ್ ಡಿಫೆಕ್ಟ್ಸ್ ಬಂತು? ಈ ಚಾರ್ಟ್ ನೋಡ್ತಾ ಇದ್ದೀರಿ. ಕಾಸಸ್ ಮತ್ತೆ ರೆಮಿಡಿ ಏನ್ ಮಾಡ್ಬೇಕು, ಇದು ಇಂಪಾರ್ಟೆಂಟ್. ನೀವು ಇದನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಮ ಮನೆ ವಾಟರ್ ಟ್ಯಾಪ್ ಅನ್ನ ನೀವೇ ಕೆಲವು ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಇಟ್ಕೊಂಡ್ಬಿಟ್ರೆ, ನಿಮ್ ಸ್ಕ್ರೂಸು ಏನ್ ಬೇಕು? ಒಂದು ರೆಂಚ್ ಬೇಕು, ಅರ್ಥ ಆಯ್ತಾ? ಕೆಲವು ಸ್ಪ್ಯಾನರ್ ಸೆಟ್ಸು, ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಈ ರೀತಿ ಕೆಲವು ಟೂಲ್ಸ್ ಗಳನ್ನ ನೀವು ಒದಗಿಸ್ಕೊಂಡ್ಬಿಟ್ರೆ ನಿಮ್ಮ ವಾಟರ್ ಟ್ಯಾಪ್ ಅನ್ನ ನೀವೇ ರಿಪೇರಿ ಮಾಡಿ. ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್
ರಾ ಮೆಟೀರಿಯಲ್ಸ್ ರಿಪೇರಿಗೆ ರೀಪ್ಲೇಸ್ ಮಾಡುವಂಥದ್ದು. ಏನು ಪ್ರಾಬ್ಲಮ್ ಬರ್ಬೋದು ನೋಡೋಣ. ಮೊದಲನೇದು ಡಿಫೆಕ್ಟ್ಸ್. ವಾಟರ್ ಫ್ಲೋಯಿಂಗ್ ಆರ್ ಡಿಪ್ಪಿಂಗ್ ಫ್ರಮ್ ದ ಟ್ಯಾಪ್ ಈವನ್ ವೆನ್ ಫರ್ಮ್ಲಿ ಕ್ಲೋಸ್ಡ್. ನೋಡಿ ಇಲ್ಲಿ ನೀವು ಟೈಟ್ ಆಗಿ ಕ್ಲೋಸ್ ಮಾಡಿದಿರಪ್ಪ, ಟೈಟ್ ಆಗಿ ಕ್ಲೋಸ್ ಮಾಡಿದ್ರು ತೊಟ್ಟುತ್ತಾ ಇದೆ, ನೀರು ಬೀಳ್ತಾನೆ ಇದೆ. ಡ್ರಾಪ್ ಬೈ ಡ್ರಾಪ್ ಅಥವಾ ದಾರದ ತರನೋ ಅಥವಾ ಸ್ವಲ್ಪ ಪ್ರಮಾಣದಲ್ಲೋ ನೀರೇನಾಗ್ತಾ ಇದೆ, ಸೋರ್ತಾ ಇದೆ. ಕಾರಣ ಏನು? ವಾರ್ನ್ ಔಟ್ ಆರ್ ಡಿಫೆಕ್ಟಿವ್ ವಾಸರ್, place of grit, rust or other foreign materials on the washer, defective seating. ನೋಡಿ ಇಷ್ಟು ರೀಸನ್. ವಾಟರ್ ಟೈಟ್ ಮಾಡಿದ್ರು ವಾಟರ್ ತೊಡಗ್ತಾ ಇದೆ, ನೀರು ಸುರಿತಾ ಇದೆ ಅಂದ್ರೆ ಏನ್ ಕಾರಣ? ವಾಸರ್ ಹೋಗಿದೆ ರೀ, ವಾಸರ್ ಡಿಫೆಕ್ಟ್ ಇದೆ, ಅದರಲ್ಲಿ ಏನೋ ಕಸ ಕಡ್ಡಿ ಕೂತ್ಕೊಂಡಿದೆ, ಅಥವಾ ವಾಲ್ವ್ ಸೀಟ್ ಅಂತ ಇರ್ತದೆ ರೀ, ಅದ್ರ ಮೇಲೆ ಸ್ಕೇಲ್ಸ್ ಫಾರ್ಮ್ ಆಗಿದೆ, ಅಥವಾ ಯಾವ್ದೋ ಫಾರಿನ್ ಮ್ಯಾಟರ್ಸ್ ಹೋಗಿ ಕೂತಿದೆ, ಡಿಫೆಕ್ಟಿವ್ ಸೀಟಿಂಗ್ ಆಗಿದೆ. ಏನ್ ಮಾಡ್ಬೇಕೀಗ? ಫಸ್ಟ್ ಟು ಕ್ಲೀನ್ ದಿ ವಾಲ್ವ್ ಸೀಟ್. ವಾಲ್ವ್ ಸೀಟ್ ಅನ್ನ ಏನ್ ಮಾಡ್ಬೇಕು? ಕ್ಲೀನ್ ಮಾಡ್ಬೇಕು. ಏನಾದ್ರು ಡರ್ಟು ರಸ್ಟ್ ಇದ್ರೆ ಅದನ್ನ ಏನ್ ಮಾಡ್ಬೇಕು? ತೆಗಿಬೇಕು. ಹಾಗೂ ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ವಾಸರ್ ಅನ್ನ ರೀಪ್ಲೇಸ್ ಮಾಡ್ಬೇಕು. ರೀಪ್ಲೇಸ್ ದ ವಾಸರ್, ರಿಮೂವ್ ದ ಫಾರಿನ್ ಮ್ಯಾಟರ್, ರೀಸೀಟ್ ದ ಟ್ಯಾಪ್. ಟ್ಯಾಪ್ ರೀಸೀಟ್ ಮಾಡೋದು ರೀಸೀಟಿಂಗ್ ಟೂಲ್ ಇದೆ, ಮೊನ್ನೆ ತೋರಿಸಿದೀನಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ರೀಸೀಟಿಂಗ್ ಟೂಲ್ ನಲ್ಲಿ ಟ್ಯಾಪ್ ನ ರೀಸೀಟ್ ಮಾಡಬೇಕು. ಎರಡನೇ ಪಾರ್ಟ್ಸ್ ಏನು? ವಾಟರ್ ಫ್ಲೋಯಿಂಗ್ ಫ್ರಮ್ ಅರೌಂಡ್ ದ ಸ್ಪಿಂಡಲ್ ಆರ್ ಸ್ಟಫಿಂಗ್ ಬಾಕ್ಸ್ ಸ್ಕ್ರೂ. ಸ್ಟಫಿಂಗ್ ಬಾಕ್ಸ್ ಸ್ಕ್ರೂ ಇರುತ್ತಲ್ಲ, ಅದರ ಸುತ್ತ ಏನಾಗುತ್ತೆ? ಡಬಲ್ ಸ್ಕ್ರೂ ಇದೆ, ಅದ್ರ ಸುತ್ತ ಏನಾಗಿದೆ? ವಾಟರ್ ಸುರಿತಾ ಇರುತ್ತೆ. ರೀಸನ್ ಏನು? ವಾಟ್ ಇಸ್ ದ ರೀಸನ್? ಕಾಸಸ್ ಡಿಫೆಕ್ಟಿವ್ ಪ್ಯಾಕಿಂಗ್. ಪ್ಯಾಕಿಂಗ್ ಏನಾಗಿದೆ? ಸ್ಟಫಿಂಗ್ ಬಾಕ್ಸ್ ಅಲ್ಲಿ ಹಾಳಾಗಿದೆ. ಸ್ಕ್ರೂ ಆಫ್ ಸ್ಟಫಿಂಗ್ ಬಾಕ್ಸ್ ನಾಟ್ ಸ್ಕ್ರೂ ಡೌನ್ ಟೈಟ್ಲಿ. ಅಲ್ಲಿ ಸ್ಟಫಿಂಗ್ ಬಾಕ್ಸ್ ನಲ್ಲಿ ಒಂದು ಸ್ಕ್ರೂ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಟೈಟ್ ಮಾಡದೇ ಇದ್ರೂ ಏನಾಗ್ತಾ ಇರುತ್ತೆ? ವಾಟರ್ ಅರೌಂಡ್ ದ ಸ್ಪಿಂಡಲ್ ಸುರಿತಾ ಇರುತ್ತೆ. ಏನ್ ಮಾಡ್ಬೇಕು? ರೀಪ್ಲೇಸ್ ದ ಪ್ಯಾಕಿಂಗ್ ವಿತ್ ಗ್ರೀಸ್ಡ್ ಹೆಂಪ್. ಪ್ಯಾಕಿಂಗ್ ಮೆಟೀರಿಯಲ್ಸ್ ಇರ್ತದಲ್ಲ, ಅದನ್ನ ರೀಪ್ಲೇಸ್ ಮಾಡಬೇಕು. ಹೊಸದಾಗಿ ಗ್ರೀಸ್ ಮತ್ತೆ ಎಂಪ್ ಮೆಟೀರಿಯಲ್ ಹಾಕಿ ಅದನ್ನ ಪ್ಯಾಕ್ ಮಾಡಬೇಕು. ಸ್ಟಫಿಂಗ್ ಬಾಕ್ಸ್ ಅನ್ನ ಸರಿಯಾಗಿ ಟೈಟನಿಂಗ್ ಅನ್ನ. ಮೂರನೇ ಡಿಫೆಕ್ಟ್ ನೋಡೋಣ. ಸ್ಪಿಂಡಲ್ ಕಂಟಿನ್ಯೂಸ್ಲಿ ಸ್ಲಿಪ್ಪಿಂಗ್ ವೆನ್ ಟರ್ನ್ಡ್ ಅಂಡ್ ಟ್ಯಾಪ್ ವಿಲ್ ನಾಟ್ ಸೆಟ್ ಅಪ್. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ, ಟೈಟ್ ಮಾಡ್ತಾ ಇದ್ರಿ, ಟೈಟ್ ಆಗ್ತಾನೆ ಇಲ್ಲ, ತಿರುಗ್ತಾನೆ ಇದೆ ಹ್ಯಾಂಡಲ್ ಅಥವಾ ನಾಬ್, ತಿರುಗ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಸ್ಲಿಪ್ ಆಗ್ತದೆ. ಏನ್ ಕಾರಣ? ರೀಸನ್ ಏನು? ಸ್ಪಿಂಡಲ್ ಥ್ರೆಡ್ ವರ್ನ್ ಔಟ್. ಈ ರೀತಿ ನೀವು ತಿರುಗಿಸ್ತಾ ಇದ್ರು ತಿರುಗ್ತಾನೆ ಇದೆ ಅಂದ್ರೆ ಏನಾಗಿದೆ ಅಂತ ಅರ್ಥ? ಸ್ಪಿಂಡಲ್ ಥ್ರೆಡ್ ಹೋಗಿದೆ. ಏನ್ ಮಾಡ್ಬೇಕು? ರೀಪ್ಲೇಸ್ ದ ಟ್ಯಾಪ್. ಟ್ಯಾಪ್ ಅನ್ನ ಏನ್ ಮಾಡ್ಬೇಕಾಗುತ್ತೆ? ನೀವು ರೀಪ್ಲೇಸ್ ಅನ್ನ ಮಾಡಬೇಕಾಗುತ್ತೆ. ಅಥವಾ ಹೋಗಿರ್ತಕ್ಕಂಥ ಸ್ಪಿಂಡಲ್ ಅನ್ನ ತೆಗೆದು ನೀವು ರೀಪ್ಲೇಸ್ ಕೂಡ ಮಾಡಬಹುದು, ಸರಿಯನ್ನ ಕೂಡ ಮಾಡಬಹುದು, ಅವೈಲಬಿಲಿಟಿ ಇದ್ರೆ. ಟ್ಯಾಪ್ ಆರ್ಡ್ ಟು ಟರ್ನ್ ಆನ್ ಅಂಡ್ ಆಫ್. ನೋಡಿ ಇಲ್ಲಿ ನೋಡಿ ಮಕ್ಕಳೇ, ಟ್ಯಾಪ್ ಅನ್ನ ತಿರುಗಿಸಕ್ ಹೋಗ್ತೀರಿ, ತಿರ್ಗ್ಸಕ್ಕೆ ಆಗ್ತಾ ಇಲ್ಲ, ಗಟ್ಟಿ, ಹಿಂದೆನೂ ತಿರುಗ್ತಾ ಇಲ್ಲ, ಮುಂದೆನು ಓಪನ್ ಮಾಡಕ್ ಆಗ್ತಾ ಇಲ್ಲ, ಕ್ಲೋಸು ಮಾಡಕ್ ಆಗ್ತಾ. ಏನ್ ರೀಸನ್? ಸ್ಟಫಿಂಗ್ ಬಾಕ್ಸ್ ಪ್ಯಾಕಿಂಗ್ ಡ್ರೈ ಆಗಿರುತ್ತೆ, ಇಲ್ಲ ಅಂದ್ರೆ ಸ್ಪಿಂಡಲ್ ಬೆಂಟ್ ಆಗಿರುತ್ತೆ. ಆ ರೀತಿ ನಿಮ್ಗೆ ತಿರುಗ್ಸಕ್ಕೆ ಓಪನ್ ಆಗ್ತಾ ಇಲ್ಲ, ಕ್ಲೋಸ್ ಆಗ್ತಾ ಇಲ್ಲ ಅಂದ್ರೆ ಸ್ಪಿಂಡಲ್ ಬೆಂಟ್, ಇಲ್ಲ ಅಂದ್ರೆ ಸ್ಟಫಿಂಗ್ ಬಾಕ್ಸ್ ಫುಲ್ ಡ್ರೈ ಆಗುತ್ತೆ. ಸೊ ಏನ್ ಮಾಡ್ಬೇಕು ಸರ್? Renew the packing with greased hem and put some oil into the stuffing box. ಪ್ಯಾಕಿಂಗ್ ಮೆಟೀರಿಯಲ್ಸ್ ನ ತೆಗೆದು ಹೊಸದಾಗಿ ಗ್ರೀಸ್ ಹಾಕಿ ಎಂಪಾಕಿ ಪ್ಯಾಕಿಂಗ್ ಮಾಡಿ ಸ್ವಲ್ಪ ಆಯಿಲ್ ಅನ್ನ ಅಲ್ಲಿಗೆ ಹಾಕ್ಬೇಕು. ಅಥವಾ ಸ್ಪಿಂಡಲ್ ಬೆಂಟ್ ಇದ್ರೆ ಟ್ಯಾಪ್ ಅನ್ನ ರಿನ್ಯೂ ಮಾಡಬೇಕು, ರೀಪ್ಲೇಸ್ ಅನ್ನ ಮಾಡಬೇಕು, ಅಥವಾ ಸ್ಪಿಂಡಲ್ ಅನ್ನ ಚೇಂಜ್ ಮಾಡಬೇಕು. ಸೊ ರೆಮಿಡಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಲಾಸ್ಟ್, loud noise in the tap when turned on. ಪಯ್ಯ ಸೌಂಡ್ ತಿರ್ಸ್ತಾ ಇರ್ತದೆ, ಅಂತ. ವಾಟ್ ಇಸ್ ದ ರೀಸನ್? ಕಾಸಸ್ ಏನು? ವಾಲ್ವ್ ಲೂಸ್ ಆನ್ ದ ಸ್ಪಿಂಡಲ್. ವಾಲ್ವ್ ಲೂಸ್ ಆಗಿರುತ್ತೆ ಸ್ಪಿಂಡಲ್ ನಲ್ಲಿ, ಮತ್ತೆ ವಾಸರ್ ಲೂಸ್ ಆನ್ ವಾಲ್ ಒಳಗಡೆ ವಾಸರ್ ಇರುತ್ತಲ್ಲ, ಅದು ಲೂಸ್ ಆಗಿರುತ್ತೆ. ಅವಾಗ ಈ ರೀತಿ ಲೌಡ್ ನಾಯ್ಸ್ ಬರುತ್ತೆ.
ಕೆಲವು ಸಂದರ್ಭದಲ್ಲಿ ಸ್ಟಫಿಂಗ್ ಬಾಕ್ಸ್ ಡ್ರೈ ಇದ್ದಾಗಲೂ ಕೂಡ ಈ ರೀತಿ ಲೌಡ್ ನಾಯ್ಸು ಸರಿಯಾಗಿ ಟೈಟ್ ಆಗಿಲ್ಲ ಅಂತ ಸ್ಟಫಿಂಗ್ ಬಾಕ್ಸ್ ನಟ್ ಬರುತ್ತಲ್ಲ ಆ ನಟ್ ಟೈಟ್ ಆಗಿಲ್ಲ. ಏನ್ ಮಾಡಬೇಕು? ರಿನ್ಯೂ ದ ಟ್ಯಾಪ್, ಬೇರೆ ಟ್ಯಾಪ್ ಅನ್ನ ಹಾಕಿ, ಅಥವಾ ರಿನ್ಯೂ ದ ವಾಲ್ವ್ ಆಫ್ ದ ವಾಸರ್ ಅನ್ನ ಚೇಂಜ್ ಮಾಡಿ ನೋಡಿ, ನಿಮ್ಮ ಪ್ರಾಬ್ಲಮ್ ಸರಿಯಾಗಿ ಆಗುತ್ತೆ. ಸೊ ಈ ರೀತಿ ಮಕ್ಕಳೇ ನೀವು ಏನ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿರ್ತಕ್ಕಂತ ಹೌಸ್ ಹೋಲ್ಡ್ ಟ್ಯಾಪ್ ಈ ತರ ಡಿಫೆಕ್ಟ್ಸ್ ಬಂದಾಗ ಅದಕ್ಕೆ ಕಾರಣಗಳನ್ನ ತಿಳಿಸಿದೀನಿ, ರೆಮಿಡಿಯನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದೀನಿ. ಮಾಡ್ಕೊಂಡ್ರೆ ನೀವು ಹೌಸ್ ಹೋಲ್ಡ್ ಟ್ಯಾಪ್ ಅನ್ನ ರಿಪೇರಿ ಮಾಡ್ಲಿಕ್ಕೆ ನಿಮ್ಗೆ ಪ್ಲಂಬರ್ ಅವಶ್ಯಕತೆ ಬೇಕಾಗಿಲ್ಲ. ನೀವೇ ಏನ್ ಮಾಡ್ಬೋದು, ನಿಮ್ಮ ಮನೆ ಟ್ಯಾಪ್ ಅನ್ನ ರಿಪೇರಿಯನ್ನ ಮಾಡಬಹುದು. ಅರ್ಥ ಆಯ್ತಲ್ಲ? ಸೊ ನಾವು ಕಮ್ ಟು ದಿ ಟೆಸ್ಟ್ ಪೋರ್ಷನ್ಸ್. ಏನಿದೆ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೇಮ್ ದ ಪಾರ್ಟ್ಸ್ ಆಫ್ ದ ಟ್ಯಾಪ್ ಸೋನ್ ಇನ್ ದ ಫಿಗರ್. ಓ ವೆರಿ ಗುಡ್. ಇಲ್ಲಿ ಒಂದು ಸ್ಕ್ರೂ ಡೌನ್ ಟ್ಯಾಪ್ ಕೊಟ್ಟಿದ್ದಾರೆ, ಇದ್ರದ್ದು ಪಾರ್ಟ್ಸ್ ಅನ್ನ ಹೇಳ್ತಾ ಹೋಗಿ. ಎ ಏನ್ರಪ್ಪ? ಹ್ಯಾಂಡಲ್. ಗುಡ್. ಬಿ ಸ್ಪಿಂಡಲ್. ಸಿ ಗ್ಲ್ಯಾಂಡ್ ನಟ್. ಡಿ ಸ್ಟಫಿಂಗ್ ಬಾಕ್ಸ್. ಇ ಬೋನೆಟ್. ಎಫ್ metal disc holder. G body of the tap. H valve seat ತೋರಿಸಿದಾನೆ. I retainer nut. J washes. ಇಷ್ಟೆಲ್ಲ ಕೇಳಲ್ಲ ಮಕ್ಕಳೇ ನಿಮ್ಗೆ. ಯಾವ್ದಾರ ಒಂದು ಉದಾಹರಣೆಗೆ ಇಲ್ಲಿ ಜೆ ಅಂತ ಕೊಟ್ಬಿಟ್ಟು ಇಲ್ಲಿ ಎಕ್ಸ್ ಅಂತ ಹಾಕ್ಬಿಟ್ಟು ವಾಟ್ ಈಸ್ ಎಕ್ಸ್ ಸೋನ್ ಇನ್ ದ ಫಿಗರ್ ಅಂತ ಕೇಳ್ಬಿಡ್ತಾನೆ. ಅವಾಗ ನೀವು ಯಾವ್ದನ್ನ ಬರಿಬೇಕಾಗುತ್ತೆ? ವಾಸರ್ಸ್. ಲೈಕ್ ದಟ್. ಯಾವುದೇ ಪಾರ್ಟ್ ಅನ್ನ ಕೇಳಿ ನೀವು ಬರೀಲಿಕ್ಕೆ ತಯಾರಿರ್ಬೇಕು, ಸಿದ್ಧತೆ ನೀವು ಹಾಕಿರ್ಬೇಕು. ನೇಮ್ ದ ಪ್ಯಾಕಿಂಗ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದ ವಾಟರ್ ಟ್ಯಾಪ್. ಪ್ಯಾಕಿಂಗ್ ಮೆಟೀರಿಯಲ್ಸ್ ನ ಹೇಳಿದೀನಿ. ಗ್ರಾಫೈಟ್ ಪ್ಯಾಕ್ ಮಾಡ್ತೀವಿ, ಗ್ರೀಸ್ ಪ್ಯಾಕ್ ಮಾಡ್ತೀವಿ, ಎಂಪ್ ಪ್ಯಾಕಿಂಗ್ ಅನ್ನ ಗ್ರಾಫೈಟ್, ಗ್ರೀಸ್ ಅಂಡ್ ಎಂಪ್ ಪ್ಯಾಕಿಂಗ್. ನೇಮ್ ಎನಿ 3 ಮೆಟೀರಿಯಲ್ಸ್ ಫಾರ್ ಮೇಕಿಂಗ್ ವಾಸರ್ ಯೂಸ್ಡ್ ಇನ್ ವಾಟರ್ ಟ್ಯಾಪ್. ಯಾವ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತೀವಿ? ವಾಟರ್ ಟ್ಯಾಪ್ ನಲ್ಲಿ ಬಳಸ್ತೀವಲ್ಲ ವಾಸರ್ಸ್, ಅದನ್ನ ಮಾಡ್ಲಿಕ್ಕೆ ರಬ್ಬರ್ ಅನ್ನ ಯೂಸ್ ಮಾಡ್ತೀವಿ, ಲೆದರ್ ಅನ್ನ ಯೂಸ್ ಮಾಡ್ತೀವಿ, ಫೈಬರ್ ಅನ್ನ ಯೂಸ್ ಮಾಡ್ತೀವಿ. ರಬ್ಬರ್, ಲೆದರ್, ಫೈಬರ್ ಅನ್ನ ನಾವು ವಾಸರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ಡಿಫೆಕ್ಟ್ಸ್ ಮತ್ತೆ ಕಾಸಸ್. ಈಗ ತಾನೇ ಚಾರ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ಕಮ್ ಒಂದನೇದಕ್ಕೆ ಏನ್ ಮ್ಯಾಚ್ ಆಗುತ್ತೆ? ವಾಟರ್ ಫ್ಲೋಯಿಂಗ್ ಫ್ರಮ್ ಟ್ಯಾಪ್ ಈವನ್ ವೆನ್ ಫರ್ಮ್ಲಿ ಕ್ಲೋಸ್. ಟೈಟಾಗಿ ಕ್ಲೋಸ್ ಮಾಡಿದಿರಿ, ವಾಟರ್ ಲೀಕೇಜ್ ಆಗ್ತೈತೆ. ವಾಟ್ ಇಸ್ ದ ರೀಸನ್? ಇಲ್ಲಿ ಬನ್ನಿ, ಈ ಕಡೆ ಕಾಸಸ್ ಅಲ್ಲ. ಈಗ ತಾನೇ ಹೇಳಿದೀನಿ. ವಿಚ್ ಇಸ್ ಕರೆಕ್ಟ್ ಆನ್ಸರ್? ದಟ್ ಈಸ್ ಡಿಫೆಕ್ಟಿವ್ ವಾಸರ್. ಏನಾಗಿರುತ್ತೆ ಅಲ್ಲಿ? ವಾಸರ್ ಸರಿ ಇಲ್ಲ, ಅಥವಾ ವಾಲ್ವ್ ಸೀಟ್ ಮೇಲೆ ಫಾರಿನ್ ಮೆಟೀರಿಯಲ್ಸ್ ಕೂತ್ಕೊಂಡಿರುತ್ತೆ, ಸ್ಕೇಲ್ ಫಾರ್ಮೇಶನ್ ಆಗಿರುತ್ತೆ, ಗ್ಯಾಪ್ ಇರುತ್ತೆ. ನೀವು ಟೈಟ್ ಮಾಡಿದ್ರು ಕೂಡ ವಾಟರ್ ಏನಾಗ್ತಾ ಇರುತ್ತೆ? ಲೀಕ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡಿಫೆಕ್ಟಿವ್ ವಾಸರ್. ಟ್ಯಾಪ್ ಆರ್ಡ್ ಟು ಟರ್ನ್ ಆನ್ ಅಂಡ್ ಆಫ್. ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ, ಓಪನ್ ಮಾಡಕ್ ಆಗ್ತಾ ಇಲ್ಲ, ಆನ್ ಅಂಡ್ ಆಫ್ ಮಾಡಕ್ ಆಗ್ತಾ ಇಲ್ಲ. ವಾಟ್ ಇಸ್ ದ ರೀಸನ್? ಈಗ ತಾನೇ ನೋಡಿದೀವಿ. ಕಾಸಸ್ ಏನು? ದಟ್ ಈಸ್ ಸ್ಪಿಂಡಲ್ ಈಸ್ ಬೆಂಡ್. ಏನಾಗಿರುತ್ತೆ ಮಕ್ಕಳಲ್ಲಿ? ಸ್ಪಿಂಡಲ್ ಬೆಂಟ್ ಆಗಿರುತ್ತೆ. ಸೊ ರಿನ್ಯೂ ದ ಟ್ಯಾಪ್. ಲೌಡ್ ನಾಯ್ಸ್ ಇನ್ ದ ಟ್ಯಾಪ್ ವೆನ್ ಟರ್ನ್ಡ್ ಆನ್. ಸೌಂಡ್ ಬರ್ತಾ ಇದೆ ಆಫ್ ಆನ್ ಮಾಡಕ್ ಹೋದಾಗ. ವಾಟ್ ಈಸ್ ದ ರೀಸನ್? ಸೊ ಇಲ್ಲಿ 4 ಕೊಟ್ಟಿದ್ದಾನೆ. ದಟ್ ಈಸ್ ವಾಲ್ವ್ ಆನ್ ದ ಸ್ಪಿಂಡಲ್ ಈಸ್ ಲೂಸ್. ಏನಾಗಿರುತ್ತೆ ಮಕ್ಕಳೇ? ಸ್ಪಿಂಡಲ್ ನಲ್ಲಿ ವಾಲ್ವ್ ಇರುತ್ತಲ್ಲ, ಲೂಸ್ ಆಗಿರುತ್ತೆ. ಮತ್ತೆ ಕೆಲವು ತಮ್ಮ ಸಂದರ್ಭದಲ್ಲಿ ದಿಸ್ ಸ್ಪಿಂಡಲ್ ಆಲ್ಸೋ ಬೆಂಟ್ ಇರುತ್ತೆ, ವಾರ್ನ್ ಔಟ್ ಆಗಿರುತ್ತೆ. ದಟ್ ಈಸ್ ಮೂರನೇದಕ್ಕೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿವರೆಗೆ ನಾವು ವಾಟರ್ ಟ್ಯಾಪ್ ಅಂದ್ರೇನು, ಯಾವ್ಯಾವ ತರ ಕಾಮನ್ ವಾಟರ್ ಟ್ಯಾಪ್ ಅನ್ನು ಬಳಸ್ತೀವಿ ಅಂತ ನೋಡಿದೀವಿ. ಮತ್ತೆ ಈ ವಾಟರ್ ಮೆಟೀರಿಯಲ್ಸ್ ಒಂದು ಅಂಶ ನಿಮ್ಗೆ ಹೇಳ್ಬೇಕು. ಈ ವಾಟರ್ ಟ್ಯಾಪ್ ಅನ್ನ ಯಾವ ಮೆಟೀರಿಯಲ್ ಮಾಡ್ತಾರೆ ಅಂದ್ರೆ, ಸೊ ಇಟ್ ಈಸ್ ಮೇಡ್ ಔಟ್ ಆಫ್, ನೀವು ನೋಡಿದಿರಿ ಜನರಲ್ ಆಗಿ GI ನಲ್ಲೂ ಕೂಡ ಮಾಡ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ ಕಾಮನ್ ಆಗಿ. ಅದು ಬಿಟ್ರೆ ನಿಮ್ಗೆ ವೆರೈಟಿ ಆಫ್ ಮೆಟೀರಿಯಲ್ಸ್, ಕ್ರೋಮ್, ಅನೇಡಿಯಂ, ಸ್ಟೀಲ್ ಅನ್ನ ಯೂಸ್ ಮಾಡ್ತಾರೆ.
ಬ್ರಾಂಜ್ ಅನ್ನ ಯೂಸ್ ಮಾಡ್ತಾರೆ, ಬ್ರಾಸ್ ಅನ್ನ ಯೂಸ್ ಮಾಡ್ತಾರೆ, ಬ್ರಾಸ್ ಟ್ಯಾಪ್, ಬಿಬ್ಕಾಕ್, ಬ್ರಾಸ್ ಬಿಬ್ಕಾಕ್ ಅಂತ ನಿಮ್ಗೆ ಸಿಗುತ್ತೆ. ಎಸ್ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ಬಳಸ್ತಾರೆ, ಅಥವಾ ಕೆಲವು ಕ್ಯಾಸ್ಟಿಂಗ್ ಅನ್ನ ಮಾಡ್ತಾರೆ, ಕ್ಯಾಸ್ಟ್ ಸ್ಟೀಲ್ ಅನ್ನ ಬಳಸ್ತಾರೆ. ದಿಸ್ ಆರ್ ಆಲ್ ದ ಮೆಟಲ್ ಫಾರ್ ಮೇಡ್ ಔಟ್ ಆಫ್ ವಾಟರ್ ಟ್ಯಾಪ್ಸ್. ಕ್ರೋಮ್ ಅನೇಡಿಯಂ ಸ್ಟೀಲ್ ಇಂದ ಹಿಡಿದು, ನಿಕ್ಕಲ್ ಸ್ಟೀಲ್ ಇಂದ ಹಿಡಿದು, ಸ್ಟೈನ್ಲೆಸ್ ಸ್ಟೀಲ್ ಇಂದ ಹಿಡಿದು ಆರ್ಡಿನರಿ ಪ್ಲಾಸ್ಟಿಕ್ ವರ್ಗು ಕೂಡ ಈ ವಾಟರ್ ಟ್ಯಾಪ್ ಅನ್ನ ಮಾಡಲಿಕ್ಕೆ ಮೆಟೀರಿಯಲ್ಸ್ ಅನ್ನ ನಾವು. ಸೊ ಇದಕ್ಕಿಂತ ಇನ್ನೂ ಅನೇಕ ಪ್ರಶ್ನೆಗಳು ನಿಮಗೆ ಇನ್ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ನಲ್ಲಿ ನಿಮಿ ಆನ್ಲೈನ್ ಪೋರ್ಟಲ್ ಅಥವಾ ಬರ್ಸ್ಕಿಲ್.com ಅಲ್ಲಿ ನಿಮಗೆ ಸಿಗುತ್ತೆ. ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿ, ಎಲ್ಲಾ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿ, ಕ್ಲಾಸ್ ಅಟೆಂಡ್ ಮಾಡಿ. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಕ್ಲಾರಿಫೈನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು ಮಕ್ಕಳೇ.